ಎಲ್ರಿಗೂ ನಮಸ್ಕಾರ. ನಮಗೆ ನೋಕಿಯಾನವರು ಮತ್ತೊಂದು ಬ್ರ್ಯಾಂಡ್ ನ್ಯೂ ನೋಕಿಯಾ 5.3 ಫೋನ್ ಅನ್ನ ಕಳ್ಸಿಕೊಟ್ಟಿದ್ದಾರೆ. ಇವ್ರು ಕಳ್ಸಿಕೊಡ್ತಿದ್ದಾರೆ ಅಂತ ನಮ್ಮ ಆನೆಸ್ಟ್ ರಿವ್ಯೂ ನಾನು ಬಿಟ್ಕೊಡಲ್ಲ. ಈ ಫೋನ್ ಅಲ್ಲಿ ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಇದ್ರ ಕ್ಯಾಮ್ರಾ, ಬ್ಯಾಟ್ರಿ, ಪ್ರೊಸೆಸರ್ ಪ್ರತಿಯೊಂದು ವಿಷಯನ ನಾನು ಸ್ವತಃ ಯೂಸ್ ಮಾಡಿ ನಿಮಗೆ ಇನ್ ಡೆಪ್ತ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ನಡಿಗರಿಗೆ ಲೈಕ್ಸ್ ಗಳ ಮುಖಾಂತರ ಸಪೋರ್ಟ್ ಮಾಡಿ. ಸ್ಪೆಷಲ್ ಗಿವ್ ಅವೇ ಗಿಫ್ಟ್ಸ್ಗೋಸ್ಕರ ನಮ್ಮನ್ನ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಫಾಲೋ ಮಾಡಿ, ಈಗಲೇ ಹೋಗಿ. ಫ್ರೆಂಡ್ಸ್, ಮೊದಲಿಗೆ ನೀವು ಬಾಕ್ಸ್ನ ನೋಡ್ತಾ ಇರುವಂಥದ್ದು ನೋಕಿಯಾ ಅವರು ಸ್ವಲ್ಪ ಡಿಫ್ರೆಂಟ್ ಪ್ಯಾಕೇಜ್ ಒಂದಿಗೆ ತೊಗೊಂಡು ಬರ್ತಾರೆ. ಕಂಪ್ಲೀಟ್ಲಿ ವೈಟ್ ಪ್ಯಾಕೇಜ್ನ ನೋಡ್ತಾ ಇದ್ವಿ. 5.3 ನೋಕಿಯಾ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ. ಕೆಳಗಡೆ 2 ವರ್ಷಗಳ ಗ್ಯಾರಂಟಿ, ಆಂಡ್ರಾಯ್ಡ್ ಅಪ್ಡೇಟ್ಸ್ ಗ್ಯಾರಂಟಿನ ಕೊಡ್ತಿದ್ದಾರೆ. ಇಷ್ಟಲ್ಲದೆ ಸ್ಟಾಕ್ OS ಒಂದಿಗೆ ಹಿಂದಿನ ಭಾಗ ಎಲ್ಲ ಕೀ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತಿದ್ದಾರೆ. ಸ್ಪೆಷಲಿ ಈ ಸರ್ತಿ ಕಾಲ್ಕಾಮ್ನ ಪ್ರೊಸೆಸರ್ ತೊಗೊಂಡು ಬರ್ತಿದ್ದಾರೆ. ಆಂಡ್ರಾಯ್ಡ್ 1 ಫೀಚರ್ನ ಈ ನೋಕಿಯಾ 5.3 ಹೇಗಿದೆಯಪ್ಪ ಅಂತ ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ. ಮೊದಲಿಗೆ ಇದನ್ನ ಸೀಲ್ನ ಬ್ರೇಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಬೆಂಕಿ ಪಟ್ಟಣ ಥರ ಓಪನ್ ಮಾಡಬೇಕಾಗತ್ತೆ. ಸ್ವಲ್ಪ ಡಿಫ್ರೆಂಟ್ ಪ್ಯಾಕೇಜ್ ಅಂತ ಹೇಳಿದ್ನಲ್ಲ, ಓಪನ್ ಮಾಡಿದ ತಕ್ಷಣ ಮತ್ತೊಂದು ವೈಟ್ ಬಾಕ್ಸ್ನ ನೋಡ್ತಾ ಇದ್ವಿ. ಸೊ ಮೊದಲಿಗೆ ನಮ್ಮ ಮೇನ್ ಡಿವೈಸ್ ನೋಡ್ತಾ ಇದ್ವಿ. ಅದು ನಂಗೆ ಬ್ಲೂ ಕಲರ್ ಕಳ್ಸಿಕೊಟ್ಟಿದ್ದಾರೆ. ಸ್ವಲ್ಪ ಹೆವಿ ಫೀಲ್ ಆಗ್ತಿದೆ. 5.1ಗಿಂತ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಕೂಡ ಕೊಡ್ತಿದ್ದಾರೆ. ಇದನ್ನ ಬಿಟ್ಟರೆ ಬಾಕ್ಸ್ನ ಒಳಗಡೆ ಓ ಮೈ ಗಾಡ್, ಈ ಸರ್ತಿ ಏನೋ ಕೇಸ್ ಕವರ್ ಏನೋ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ. ಕೇಸ್ ಕವರ್ ಕೂಡ ಕೊಡ್ತಿದ್ದಾರೆ. ಲಾಸ್ಟ್ ಟೈಮ್ 5.1 ಇರಲಿಲ್ಲ. ಇಲ್ಲೊಂದು ಒಳ್ಳೆ ಟ್ರಾನ್ಸ್ಪರೆಂಟ್ ಕೇಸ್ ಕವರ್ ನೋಡ್ತಾ ಇದ್ವಿ. ಇದನ್ನ ಸೈಡ್ಗಳನ್ನ ಸಿಮ್ ಎಜೆಕ್ಟರ್ ಟೂಲ್ ಎಲ್ಲ ಇದೆ. ಇದನ್ನ ಬಿಟ್ಟರೆ ಯೂಸರ್ ಮ್ಯಾನ್ಯಲ್ ಮತ್ತು ವಾರಂಟಿ ಕಾರ್ಡ್ ನೋಡ್ತಾ ಇದ್ವಿ. ಇನ್ನು ಈ ಸೈಡ್ಗೆ ಓ ಮೈ ಗಾಡ್, ನಾವು ತುಂಬ ಟೈಮ್ಗಳ ಕಾಲ ಯೂಸ್ ಮಾಡಿರುವಂಥ ಇಯರ್ಫೋನ್ ನೋಡ್ತಾ ಇದ್ವಿ. ಒಂದು ಟೈಮ್ ಕೀಪ್ಯಾಡ್ ಫೋನ್ ಸಿಗಲ್ಲಿ ಇದರಿಂದಾನೆ ರೇಡಿಯೋ ಕೇಳ್ತಿದ್ವಿ. ಇದನ್ನ ಬಿಟ್ಟರೆ USB to USB Type-C ಕೇಬಲ್, 10 ವ್ಯಾಟ್ನ ಪವರ್ ಹಿಟ್ರ್. ಅದು ಈ ಪ್ರೈಸ್ ರೇಂಜಲ್ಲಿ ನೋಕಿಯಾ 10 ವ್ಯಾಟ್ನ ಪವರ್ ಹಿಟ್ರ್ ಕೊಡ್ತಿದ್ದಾರೆ. ಸದ್ಯಕ್ಕೆ ಈ ಬಾಕ್ಸ್ ಕಂಟೆಂಟ್ಸ್ಗಳನ್ನೆಲ್ಲ ಸೈಡ್ಗೆ ಇಟ್ಟು ನಮ್ಮ ಮೇನ್ ಡಿವೈಸ್ನ ಕ್ಯಾಚ್ ಮಾಡೋಣ. ಅಲ್ಲಿಗೆ ಈ ಪ್ಲಾಸ್ಟಿಕ್ ರ್ಯಾಪ್ನ ಓಪನ್ ಮಾಡೋಣ. ಓ ಮೈ ಗಾಡ್, ತುಂಬ ಪ್ರೀಮಿಯಂ ಫೀಲ್ ಆಗ್ತಿದೆ. ಆಯಿತಾ, ಇದು ಪ್ಲಾಸ್ಟಿಕ್ ಇದೆಯಾ? ಓಕೆ, ಇದು ಪ್ಲಾಸ್ಟಿಕ್ ಇದೆ. ನಾನು ಪ್ಲಾಸ್ಟಿಕ್ ಓಪನ್ ಮಾಡೋಕ್ಕಿಂತ ಮುಂಚೆ ಗ್ಲಾಸ್ ಇದೆ ಅನ್ಕೊಂಡಿದ್ದೆ. ಬಟ್ ಇದು ಲೋವರ್ ಕ್ವಾಲಿಟಿ ಪ್ಲಾಸ್ಟಿಕ್ ಥರ ನನಗೆ ಫೀಲ್ ಆಗ್ತಿಲ್ಲ. ಬಟ್ ಕಂಪ್ಲೀಟ್ಲಿ ಇದು ಫೈಬರ್ ಮೆಟಲ್ ನೋಡ್ತಾ ಇದ್ವಿ. ಸೈಡ್ಗೆ ಕೂಡ ಎಲ್ಲ ಕಂಪ್ಲೀಟ್ ಫೈಬರ್ ಮೆಟಲ್ ಇದೆ, ಪ್ಲಾಸ್ಟಿಕ್ನ ಬಳಕೆ ಮಾಡಿದ್ರೆ. ಈ ಸೈಡ್ಗೆ ಡೆಡಿಕೇಟ್ ಸ್ಲಾಟ್ ಮತ್ತೆ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಬಟನ್ ನೋಡ್ತಾ ಇದ್ವಿ. ಕೆಳಗಡೆ ಸಿ ಪೋರ್ಟ್, ಸೌಂಡ್, ಮೈಕ್, ಮತ್ತು ಲೆಫ್ಟ್ ಸೈಡ್ಗೆ ವಾಲ್ಯೂಮ್ ರೋಕರ್ ಕೀ ಒಂದಿಗೆ ಲಾಕ್ ಕೀ ಏನಿದೆ ಇಲ್ಲಿ ನಿಮಗೆ ಇಂಡಿಕೇಟರ್ನ ಇದು ಹೈಲೈಟ್ ಮಾಡ್ಕೊಡುತ್ತೆ. ಇಲ್ಲಿ ಲೈಟ್ ಹತ್ತತ್ತೆ. ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಡಿಸೈನಲ್ಲಿ. ಸೊ ಆಂಡ್ರಾಯ್ಡ್ 1ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಫಸ್ಟ್ ಟೈಮ್ ನಾನು ಈ ಫೋನನ್ನು ನೋಡ್ಕೊಂಡಾಗ, ಸ್ವಲ್ಪ ಹೊತ್ತು ಕೈಲಿ ಹಿಡ್ಕೊಂಡಾಗ ತುಂಬ ಪ್ರೀಮಿಯಂ ಅಂತ ಫೀಲ್ ಅನಿಸ್ತು. ಬಟ್ ಸ್ವಲ್ಪ ಹೊತ್ತು ನಾನು ಇದನ್ನು ಯೂಸ್ ಮಾಡಿದ ತಕ್ಷಣ ಪ್ಲಾಸ್ಟಿಕ್ ಬಟನ್ಸ್ಗಳು ಮತ್ತು ಇದ್ರ ಬಿಲ್ಡ್ ಕ್ವಾಲಿಟಿನ ಸ್ವಲ್ಪ ಕೈ ನನಗೆ ಹಗುರು ಫೀಲ್ ಆಯಿತು. ಇಷ್ಟೆಲ್ಲ ಲೋ ಕ್ವಾಲಿಟಿ ಕೂಡ ನನಗೆ ಫೀಲ್ ಅನಿಸ್ತು. ಬಟ್ ಕಂಪೇರ್ ಟು ಬೇರೆ ಪ್ಲಾಸ್ಟಿಕ್ ಪೆನ್ ಹೊಂದಿರುವಂಥ ಈ ಬಜೆಟ್ ಇರುವಂಥ ಫೋನ್ಸ್ಗಳಿಗೆ ಇದನ್ನು ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಇದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ರೆ. ಇಷ್ಟಲ್ಲದೆ ಕ್ರೇಜಿ ಕ್ಯಾಮ್ರಾ ಸೆಟಪ್ ಒಂದಿಗೆ ಲುಕ್ ಮಾತ್ರ ಪ್ರೀಮಿಯಂ ತರ ಫೀಲ್ ಆಗುತ್ತೆ. ನನಗೆ ಇದರ ಡಿಸೈನ್ ತುಂಬಾ ಇಷ್ಟ ಆಯಿತು. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಗ್ಲಾಸ್ ಅಥವಾ ಸ್ವಲ್ಪ ಮೆಟಲ್ ಫೀಲ್ ಇದರಲ್ಲಿ ಇರಬೇಕಿತ್ತು ಅಂತ ನನಗೆ ಅನ್ಸುತ್ತೆ. ಇನ್ನು ಈ ಫೋನ್ ಅಲ್ಲಿರುವಂಥ ಡಿಸ್ಪ್ಲೇ 6.5 ಇಂಚಸ್ ಇರುವಂಥ HD+ ಪ್ಯಾನಲ್ ಒಂದಿಗೆ ವಾಟರ್ ಡ್ರಾಪ್ ನೋಚ್ ನೋಡ್ತಾ ಇದ್ವಿ. ಕೆಳಗಡೆ ಚಿನ್ನ ಮತ್ತೆ ಬೆಜಲ್ಸ್ಗಳನ್ನ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿ ನೋಡ್ತಾ ಇದ್ವಿ. ಪರ್ಸನಲಿ ಇಂಥ ಡಿಸ್ಪ್ಲೇಗಳನ್ನ ಖಂಡಿತ ಇಷ್ಟ ಆಗಲ್ಲ. ಈ ಫೋನ್ HD+ ಡಿಸ್ಪ್ಲೇ ರೂಪಾಯಿ 14,000 ರೂಪಾಯಿಗೆ ಯಾಕೆ ನೋಕಿಯಾನವ್ರು ಇನ್ನೂ ಅಪ್ಗ್ರೇಡ್ ಮಾಡ್ತಿಲ್ಲ? HDM ಗ್ಲೋಬಲ್ ಅಂಡರ್ಲಿ ಕೆಲಸ ಆಗ್ತಿದೆ. ಬಟ್ ಇವರು ಸ್ವಲ್ಪ ಅಪ್ಗ್ರೇಡ್ ಮಾಡಲೇಬೇಕು. ಈಗ ಮಾರ್ಕೆಟಲ್ಲಿ 10,000 ರೂಪಾಯಿ ಫೋನಲ್ಲಿ ಫುಲ್ HD+ ಡಿಸ್ಪ್ಲೇ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಇನ್ನೂ HD+. ಬಟ್ ಇದರಂಥ ಕಲರ್ಸ್ಗಳು, ಬ್ರೈಟ್ನೆಸ್ ಔಟ್ಡೋರಲ್ಲಿ ತುಂಬ ಚೆನ್ನಾಗಿದೆ, ಮ್ಯಾನೇಜ್ ಮಾಡುತ್ತೆ. ಬಟ್ ಖಂಡಿತ ವಿಡಿಯೋ ನೋಡಬೇಕಾದ್ರೆ ತುಂಬ ಡಿಫ್ರೆನ್ಸ್ನ ಕಾಣ್ತೀವಿ. ಈ ಪ್ರೈಸ್ ರೇಂಜಲ್ಲಿ ಫುಲ್ HD+ ಡಿಸ್ಪ್ಲೇ ಬೇಕೇ ಬೇಕು. ಇನ್ನು ಈ ಫೋನಲ್ಲಿರುವಂಥ ಕ್ಯಾಮ್ರಾ ನಿಜವಾಗ್ಲೂ ಅದ್ಭುತ, ಕ್ರೇಜಿ ಅಂತ ಅನ್ಸ್ಬಿಡ್ತು. 2019 13 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ನ ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ವಿ. ಕ್ರೇಜಿ ಡಿಸೈನ್ ಕೊಡ್ತಿದ್ದಾರೆ. ಬಟ್ ಕ್ರೇಜಿ ಕ್ಯಾಮ್ರಾಗಳು ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ನಿಜವಾಗ್ಲೂ ಟ್ರಸ್ಟ್ ಮೀ, ನಾನು ಈ ಪೋಕೋ X2 ಜೊತೆ ಇದನ್ನು ಕಂಪೇರ್ ಮಾಡಿದ್ದೀನಿ. ನೀವು ಫೋಟೋ ಸ್ಯಾಂಪಲ್ಸ್ಗಳನ್ನ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಕ್ಲಿಯರ್ಲಿ ನಿಮಗೆ ಕಲರ್ಸ್ಗಳಲ್ಲಿ ಪೋಕೋ X2 ಚೆನ್ನಾಗಿ ಕಾಣಿಸ್ಬೋದು. ಬಟ್ ಈ ಫೋನಲ್ಲಿರುವಂಥ ಇಮೇಜ್ ಪ್ರೊಸೆಸಿಂಗ್ ಏನಿದೆ, ಇವರು AI ಏನಿದೆ, ನಿಜವಾಗ್ಲೂ ಅದ್ಭುತ ಅಂತಂದ್ರೆ ಅನಿಸ್ಬಿಡ್ತು. ನಾನೊಂದು ಟೈಮ್ ಗೂಗಲ್ ಕ್ಯಾಮ್ರಾ ಬಗ್ಗೆ ತುಂಬ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ನನಗೆ ಇಲ್ಲಿ ಫೀಲ್ ಆಗಕ್ಕೆ ಶುರು ಆಯಿತು. ಇಲ್ಲಿ ಡೀಟೇಲ್ ಆಗಿ ನೀವು ಯಾವುದೇ ಒಂದು ಆಬ್ಜೆಕ್ಟ್ ಇರುತ್ತೆ, ಆ ಆಬ್ಜೆಕ್ಟ್ ಹಿಂದಿನ ಡೈನಾಮಿಕ್ ರೇಂಜ್ ಏನಿದೆ ಇದು ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ತೋರಿಸ್ಕೊಡುತ್ತೆ. ನೀವು ಮೊದಲಿಗೆ ಈ ಫೋಟೋನಲ್ಲಿ ಮಾಸ್ಕ್ನ ಅಬ್ಸರ್ವ್ ಮಾಡಿ. ಈ ಮಾಸ್ಕ್ನ ಕ್ಲಿಯಾರಿಟಿ ನಿಮಗೆ ಎಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಇನ್ನು ಈ ಬೈಕ್ಸ್ನ ಹತ್ರ
ಟೈರ್ ಏನು ನೋಡ್ತಿದ್ದೀರಾ, ಇಲ್ಲಿ ಟೈರ್ನ ಎಷ್ಟೊಂದು ಕ್ಲಿಯಾರಿಟಿ ಈ ನೋಕಿಯಾ 5.3ನಲ್ಲಿ ತೋರಿಸ್ಕೊಡುತ್ತೆ. ಇನ್ನು ಇಷ್ಟೇ ಅಲ್ಲದೆ ಈ ಮರದ ಏನೊಂದು ವುಡ್ ನೋಡ್ತಾ ಇದ್ರೆ ಇದನ್ನ ಕಲರ್ ಎಷ್ಟೊಂದು ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಇಷ್ಟೇ ಅಲ್ಲದೆ ಇದ್ರ ಹಿಂದಿನ ಪಿಕ್ಚರಲ್ಲಿ ಆ ಕಲ್ಲುಗಳು ಎಷ್ಟೊಂದು ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ನೀವು ನೋಡ್ಕೋಬಹುದು. ಇನ್ನು ತೆಂಗಿನ ಮರದ ಫೋಟೋನ ನೀವು ಕಂಪೇರ್ ಮಾಡಿದ್ರೆ ಸುಮಾರು 6 ಗಂಟೆ ಸಂಜೆಗೆ ಈ ಫೋಟೋನ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಪೋಕೋ X2ನಲ್ಲಿ ಕಲರ್ಸ್ಗಳು ತುಂಬಾ ಡೌನ್ ಇದೆ, ಬಟ್ ನೋಕಿಯಾ 5.3ನಲ್ಲಿ ಕಲರ್ಸ್ಗಳನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಇಷ್ಟೇ ಅಲ್ಲದೆ ಇವ್ರ ಇಮೇಜ್ ಪ್ರೊಸೆಸಿಂಗ್ ನಂಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು, ಅದು ಲೋ ಲೈಟ್ನಲ್ಲಿ. ಇಲ್ಲಿ ಕ್ಲಾರಿಟಿ ಖಂಡಿತ ಪೋಕೋ X2ನ 64 ಮೆಗಾ ಪಿಕ್ಸೆಲ್ ಸೆನ್ಸರ್ ಇದೆ, ಬಟ್ ಕಲರ್ಸ್ಗಳನ್ನು ಮತ್ತು ಇನ್ನಷ್ಟು ಕ್ಲಿಯರ್ ಆಗಿ ಕಾಣಿಸ್ಕೊಡೋಕ್ಕೆ ನೋಕಿಯಾ 5.3 ಇಲ್ಲಿ ತುಂಬ ಎಫರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಖಂಡಿತ ನಾನು 20,000 ರೂಪಾಯಿ ಹತ್ರ ಫೋನ್ ಪೋಕೋ X2 ಒಂದಿಗೆ ಈ ಫೋನನ್ನು ಕಂಪೇರ್ ಮಾಡಬಾರ್ದು 13 ಮೆಗಾ ಪಿಕ್ಸೆಲ್ ಜೊತೆ. ಬಟ್ ಖಂಡಿತ ನನಗೆ ಇವ್ರ ಇಮೇಜ್ ಪ್ರೊಸೆಸಿಂಗ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿ ನನಗೆ ಬೆಸ್ಟ್ ಕ್ಯಾಮ್ರಾ ಅನ್ನೋದಕ್ಕಿಂತ ಇವ್ರ AI ತುಂಬ ಇಷ್ಟ ಆಯಿತು. ಇನ್ನು 8 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೂಡ ಅಷ್ಟೇ, ಇಲ್ಲಿ ಕೂಡ ಒಂದು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ನ ನೋಡ್ತಾ ಇದ್ವಿ. ಇಷ್ಟೇ ನಾರ್ಮಲಿ ನಾನು ರಿಯಲ್ಮಿ 6 ಫೋಟೋಗಳನ್ನ ನೋಡ್ಕೊಂಡಿದ್ದೀನಿ, ಆ ರೀತಿ ನನಗೆ ಇಲ್ಲಿ ಕಲರ್ಸ್ಗಳು ಬೂಸ್ಟ್ ಮಾಡೋದಾಗಲಿ ಅಥವಾ ಓವರ್ ವೈಟ್ ಮಾಡಿ ತೋರಿಸ್ಕೊಡೋದನ್ನ ನೋಡ್ತಾ ಇಲ್ಲ. ಸೊ ನನಗೆ ಪರ್ಸ್ನಲಿ ನಾರ್ಮಲ್ ಫೋಟೋಗಳು ಕೊಡುವಂಥ ಕ್ಯಾಮ್ರಾ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಪ್ರಕಾರ ನೋಕಿಯಾನಲ್ಲಿ ಒಂದು ಒಳ್ಳೆ ಅಪ್ಗ್ರೇಡ್ ಮಾಡಿದರೆ ಇದೊಂದು ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಕೊತಿದ್ದೀನಿ, ಬಟ್ ದಿ ಬೆಸ್ಟ್ ಅಂತ ಹೇಳ್ತಲ್ಲ, ಕ್ಲಾರಿಟಿ ಕಮ್ಮಿ ಇದೆ. ಇನ್ನು ಈ ಫೋನಲ್ಲಿರುವಂಥ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 665 2019 ಅತಿ ಫೇಮಸ್ ಪ್ರೊಸೆಸರ್. ಅಂದರೆ ರೆಡ್ಮಿ ಫೋನ್ಸ್ಗಳಲ್ಲಿ ರಿಯಲ್ಮಿ ಫೋನ್ಸ್ಗಳಲ್ಲಿ ಎಲ್ಲ ಇದೇ ಪ್ರೊಸೆಸರ್ನ ನೋಡ್ಕೊಂಡಿದ್ವಿ. ಅದು 8ರಿಂದ 12,000 ರೂಪಾಯಿ ಹತ್ರ ಈ ಪ್ರೊಸೆಸರ್ಗಳನ್ನ 2019 ಕಂಡಿದ್ದೀವಿ. ಇವಾಗ 2020 ಇದೊಂದು ಬೆಸ್ಟ್ ಪ್ರೊಸೆಸರ್ ಅನ್ನೋದಕ್ಕಿಂತ ಈ ಪ್ರೊಸೆಸರ್ನ ನಾವು ಯಾವುದೇ ಫೋನ್ಸ್ಗಳಲ್ಲಿ ರೀಸೆಂಟ್ಲಿ ನೋಡ್ಕೊಂಡಿಲ್ಲ ಕೂಡ. ಬಟ್ ನೋಕಿಯಾ ನಮಗೆ ಈ ಫೋನಲ್ಲಿ ಕೊಡ್ತಿದ್ರೆ, ನೋಕಿಯಾ ಕೂಡ ಒಂಥರ ಸ್ಯಾಮ್ಸಂಗ್ ಅವ್ರ ಥರ ಆಟ ಆಡ್ತಿದ್ರು ಅಂತ ನನಗನ್ಸುತ್ತೆ. ಇದು ಬ್ರ್ಯಾಂಡ್ ವ್ಯಾಲ್ಯೂಗೆ ಕೊಟ್ಟು ಇಂಥ ಪ್ರೊಸೆಸರ್ನ ಏನೋ ಹಾಕ್ತಿದ್ರೆ ನನಗೇನು ಗೊತ್ತಿಲ್ಲ. ಬಟ್ ಖಂಡಿತ ನೋಕಿಯಾನಲ್ಲಿ ಇಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಜನರನ್ನ ಅರ್ಥ ಮಾಡ್ಕೋಬೇಕು. ಸ್ಪೆಷಲಿ ಭಾರತೀಯರಿಗೋಸ್ಕರ ಆದರೂ ಬೇರೆ ಬೇರೆ ಫೋನ್ಸ್ಗಳನ್ನ ಲಾಂಚ್ ಮಾಡಲಿ ಅನ್ಕೋತಿದ್ದೀನಿ. ಈ ಚೈನಾ ಬ್ಯಾನ್ ಅಂದ ತಕ್ಷಣ ನೋಕಿಯೋ ಹೊಸ ಫೋನ್ಸ್ಗಳನ್ನ ತೊಗೊಂಡು ಬರ್ತಿದ್ದಾರೆ. ಬಟ್ ಒಳ್ಳೆ ಫೀಚರ್ಸ್ನ ಇನ್ನಷ್ಟು ಪವರ್ ಅಪ್ಗ್ರೇಡ್ ಒಂದಿಗೆ ಬನ್ನಿ ಅಂತ ನನ್ನ ಅಭಿಪ್ರಾಯ. ಆನೆಸ್ಟ್ ಆಗಿ ಒಪಿನಿಯನ್ ಹೇಳ್ತಾ ಇದ್ದೀನಿ ಗುರು. ಇನ್ನು ಈ ಫೋನನ್ನು ನಾನು ಈ ಒಂದು ಕಾರಣಕ್ಕೆ ತುಂಬ ಜನರಿಗೆ ಈ ಫೋನನ್ನು ಸಜೆಸ್ಟ್ ಮಾಡಬಲ್ಲೆ, ಅದು ಇವರ ಯೂಸರ್ ಎಕ್ಸ್ಪೀರಿಯನ್ಸ್. ಗೂಗಲ್ನ ಪ್ಯೂರ್ ಸ್ಟಾಕ್ ವಾಯ್ಸ್ ನೋಡ್ತಾ ಇದ್ವಿ, 2 ವರ್ಷ ಗ್ಯಾರಂಟಿ ಆಂಡ್ರಾಯ್ಡ್ ಅಪ್ಡೇಟ್ಸ್ಗಳು ಸಿಗುತ್ತೆ. ಇಷ್ಟಲ್ಲದೆ ಬೇರೆ ಚೈನಾ ಫೋನ್ಸ್ಗಳಿಗಿಂತ ಗೂಗಲ್ನ ಸೆಕ್ಯೂರಿಟಿ ಅಪ್ಡೇಟ್ಸ್ಗಳಾಗಲಿ, ಇಷ್ಟಲ್ಲದೆ ಇವರ ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ಸೆಕ್ಯೂರಿಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋರು. ಇದು ಒಂದು ಬೆಸ್ಟ್ ಆಪ್ಷನ್. ನನಗೆ ಇಲ್ಲಿ ತುಂಬ ಒಂದು ಒಳ್ಳೆ ಕೆಲಸ ಮಾಡಿರಂತ ನೋಕಿಯೋ ಅನ್ಸುತ್ತೆ. ಇಷ್ಟಲ್ಲೇ ನಾನೊಬ್ಬ ಸ್ಟಾಕ್ ಓಎಸ್ನ ಫ್ಯಾನ್ ಇದ್ದೀನಿ, ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದು ಶೋಮಿನವರ ಮೀ ಸೀರೀಸ್ನಲ್ಲಿ A A1 A2 A3 3 ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿದೆ. ಸೊ ಅದೇ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಕೂಡ ಕಾಣ್ತಾ ಇದ್ದೀನಿ. ನಿಜವಾಗ್ಲೂ ನೋಕಿಯಾನವರು ಇಲ್ಲಿ ಒಂದು ಒಳ್ಳೆ ಅಪ್ಗ್ರೇಡ್ನ, ಒಳ್ಳೆ ಸೆಕ್ಯೂರಿಟಿನ ಕೊಡ್ತಿದ್ದಾರೆ ಅಂತ ಹೇಳ್ಕೋಬಹುದು. ಇಷ್ಟೇ ಇದರಲ್ಲಿ ಫಿಂಗರ್ ಪ್ರಿಂಟ್ನ ಕೊಡ್ತಿದ್ದಾರೆ. ಇಲ್ಲಿ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ, ತುಂಬ ಫಾಸ್ಟ್ ಆಗಿ ಅನ್ಲಾಕ್ ಆಗಲ್ಲ. ಫೇಸ್ ID ಕೂಡ ಅಷ್ಟೇ ಒಂದು ಲೆವೆಲ್ಗೆ ಇದು ಫಾಸ್ಟ್ ಆಗಿ ಆಗುತ್ತೆ ಅಂತ ಹೇಳ್ಕೋಬಹುದು. ಇಷ್ಟೇ ಅಲ್ಲದೆ ಈ ಫೋನಲ್ಲಿರುವಂಥ ಲಾಕ್ ಕೀ ನನಗೆ ಅದ್ಭುತ ಅನ್ಸ್ಬಿಡ್ತು. ಇಂಡಿಕೇಟರ್ ಲೈಟ್ ಒಂದಿಗೆ ರಾತ್ರಿ ಹೊತ್ತು ಯೂಸ್ ಮಾಡಬೇಕಾದ್ರೆ ತುಂಬ ಮಸ್ತಾಗಿರುತ್ತೆ. ಇದನ್ನ ಜಸ್ಟ್ ಕ್ಲಿಕ್ ಮಾಡ್ಕೋಬೇಕಾದ್ರೆ ನನಗೆ ತುಂಬ ಇಷ್ಟ ಆಯಿತು. ಇಷ್ಟಲ್ಲೇ ಡೆಡಿಕೇಟ್ ಸ್ಲಾಟ್ನ ಕೊಡ್ತಿದ್ದಾರೆ. ಇಲ್ಲಿ 2 ಸಿಮ್ ಕಾರ್ಡ್ ಮತ್ತು 1 ಮೆಮರಿ ಕಾರ್ಡ್ನ ಹಾಕೋಬಹುದು. ಇನ್ನು ಕೊನೆಯದಾಗಿ 4000 mAh ಬ್ಯಾಟ್ರಿಯೊಂದಿಗೆ 10 ವ್ಯಾಟ್ನ ಪವರ್ ಬ್ಯಾಟರಿ ಕೊಡ್ತಿದ್ದಾರೆ. ಕಮಾನ್ ನೋಕಿಯಾ, ಇದು 2020 ಇದೆ. ಈ ಪ್ರೈಸ್ ರೇಂಜಲ್ಲಿ 33 ವ್ಯಾಟ್ನ ಪವರ್ ಬ್ಯಾಟರಿ ಕೊಡಬೇಕಾದ್ರೆ 10 ವ್ಯಾಟಿಂದ 4000 mAh ಯಾವಾಗ ಚಾರ್ಜ್ ಮಾಡಬೇಕು? ಸೊ ಖಂಡಿತ ಈ AI ಮತ್ತು ಇವರ ಸ್ಟಾಕ್ ವಾಯ್ಸ್ ಎಕ್ಸ್ಪೀರಿಯನ್ಸ್ನಲ್ಲಿ ಬ್ಯಾಟ್ರಿ ಡ್ರೈನ್ ಅಂತೂ ನಿಮಗೆ ಹೆವಿಯಾಗಿ ಬೇರೆ ಫೋನ್ಸ್ಗಳ ಜೊತೆಗೆ ಯಾವ ರೀತಿ ಕಮ್ಮಿ ಆಗುತ್ತೆ ಅಂತ ಸ್ಕಿನ್ಸ್ಗಳನ್ನ ನಾವು ನೋಡ್ತಾ ಇಲ್ಲ. ಇಲ್ಲಿ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಬಟ್ ಈ ಪ್ರೈಸ್ ರೇಂಜಲ್ಲಿ 10 mAh ನಾಟ್ ವರ್ತ್ ಅಂತ ಅನ್ಸ್ಬಿಡುತ್ತೆ. ಸೊ ಖಂಡಿತ ನಾನು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಡಿಸಿಷನ್ ಏನಪ್ಪ ಅಂತಂದರೆ, ಯಾರಿಗೆ ಅತಿ ಅಪ್ಡೇಟ್ಸ್ಗಳ ಬಗ್ಗೆ, ತಮ್ಮ ಸೆಕ್ಯೂರಿಟಿ ಬಗ್ಗೆ, ನೋಕಿಯಾ ಬ್ರ್ಯಾಂಡ್ ಬಗ್ಗೆ ಇಷ್ಟ ಇರುತ್ತೆ ಅಂಥವ್ರಿಗೆ ಮಾತ್ರ ನಾನು ಈ ಫೋನನ್ನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೊರತಾಗಿ ನಾನೇ 15,000 ರೂಪಾಯಿಗೆ ಒಂದು ಫೋನ್ ಹುಡುಕ್ತೀನಿ ಅಂತಂದರೆ ನಾನು ಈ ಫೋನನ್ನು ಚೂಸ್ ಮಾಡ್ಕೊಳ್ಳಲ್ಲ. ಸೊ ಫ್ರೆಂಡ್ಸ್, ಇದಷ್ಟು ನನ್ನ ಹಾನೆಸ್ಟ್ ಒಪಿನಿಯನ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕನ್ನಡಿಗರಿಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ಬೆಳೆಸಿ ಎಲ್ಲ ಕ್ರಿಯೇಟರ್ಗೆ ಸಪೋರ್ಟ್ ಮಾಡಿ. ಇಷ್ಟೇ ಅಲ್ಲದೆ ನೀವು ಟೆಲಿಗ್ರಾಮಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಜಾಯ್ನ್ ಆದ್ರಿ ಅಂತಂದರೆ ಸ್ಪೆಷಲ್ ಗಿವ್ ಅವೇ ನಿಮಗೋಸ್ಕರ ತುಂಬ ಬರ್ತಿವೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಅಲ್ಲಿ ಕೂಡ ಫ್ರೀಯಾಗಿ ಗಿಫ್ಟ್ಸ್ಗಳನ್ನ ವಿನ್ ಆಗ್ಬೋದು. ಸಿಗೋಣ ಮತ್ತೆ ನಮ್ಮ ಬಂದಿದ್ದ ವಿಡಿಯೋಗಳಲ್ಲಿ. ಅಲ್ಲಿ ಗೈಸ್, ಸಿ ಯು ನೆಕ್ಸ್ಟ್ ಒನ್. ಮತ್ತೊಂದು ಸರ್ತಿ ಮಾಡೋಣ ಗುರು. ನಮಸ್ಕಾರ.